ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಅಂದಾಗೆ ದರ್ಶನ್ ಅವ್ರದ್ದು ಸೋಮವಾರ ಕೋರ್ಟ್ ಕೇಸ್ ಇತ್ತು. ಅದಾದಮೇಲೆ ಮತ್ತೆ ಮಂಗಳವಾರಕ್ಕೆ ಹೋಗಿತ್ತು, ಅಂದರೆ ನಿನ್ನೆ. ನಿನ್ನೆ ನಾನು ಬ್ಯುಸಿ ಆಗಿದ್ದೆ ಹಾಸ್ಪಿಟಲಲ್ಲಿ. ಅದಕ್ಕೆ ನಾನು ನಿಮಗೆ ಸ್ಟೋರಿ ಮಾಡೋಕ್ಕಾಗಲಿಲ್ಲ. ನಿನ್ನೆ ಕೋರ್ಟಲ್ಲಿ ಕೇಸ್ ಏನಾಯಿತು ಅಂತ ಕೇಳಿದ್ರೆ, ಆ್ಯಸ್ ಯೂಶುವಲ್ ದರ್ಶನ್ ಅವರು ಮತ್ತು ಇನ್ನಿತರ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿರ್ತಾರೆ. ಅದೇ ರೀತಿ ಹೊರಗಡೆ ಇರೋರು ಕೂಡ ಕೋರ್ಟ್ಗೆ ಹೋಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಸೋಮವಾರ ಹೇಳಿದೆ, PW8 ಅಂತ, ಪ್ರಾಸಿಕ್ಯೂಷನ್ ವಿಟ್ನೆಸ್ ನಂಬರ್ 8 ಅಂತ. ಅವರಿಗೆ ಪವಿತ್ರ ಗೌಡ ಅವ್ರ ಲಾಯರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಸೋಮವಾರ ಮಾಡಿರ್ತಾರೆ, ಅದು ಕಂಟಿನ್ಯೂ ಆಗಿ ಮುಗ್ದಿರಲ್ಲ ಅಂತೇಳಿ ಮಂಗಳವಾರಕ್ಕೆ ಹಾಕಿರ್ತಾರೆ. ನಿನ್ನೆ ಅವ್ರ ಲಾಯರು ಕಂಪ್ಲೀಟಾಗಿ ಅವ್ರದ್ದು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಮುಗಿಸಿದ್ದಾರೆ. ಅದಾದಮೇಲೆ ಇನ್ನು A1 ಆರೋಪಿ ಲಾಯರ್ ಕಡೆಯಿಂದ ಮುಗೀತು. ಮತ್ತು ಇನ್ನು A2 ಇಂದ A17ವರೆಗೆ ಇರುವಂತಹ ಆರೋಪಿಗಳ ಲಾಯರ್ಸ್ ಇರ್ತಾರಲ್ಲ, ಅವರು ಕೂಡ ಈ PW8ದು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು. ಅದಕ್ಕೆ ಆ ಲಾಯರ್ಸ್ಗಳೆಲ್ಲ ಟೈಮ್ ತೊಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ PW8ಗೆ ಇನ್ನು ಉಳಿದ ಆರೋಪಿಗಳ ಲಾಯರ್ಸ್ ಎಲ್ಲರೂ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅದು ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಇಲ್ಲಿವರೆಗೆ ನಿನ್ನೆ ಇಷ್ಟು ನಡೆಯಿತು. ಅದಾದಮೇಲೆ ಮತ್ತೆ ಏಪ್ರಿಲ್ 6ಕ್ಕೆ ಕೇಸು ಮುಂದಕ್ಕೆ ಹಾಕಿದ್ದಾರೆ. ಯೂಶ್ವಲಿ ಒಂದು ವಾರಕ್ಕೆ ಆದರೂ ಇರ್ತಾಯಿತ್ತು, ಇದು ಸ್ವಲ್ಪ ಜಾಸ್ತಿ ಮುಂದಕ್ಕೆ ಹೋಗಿದೆ ಅಂತ ಹೇಳ್ಬೋದು. ಅಷ್ಟೇ ಫ್ರೆಂಡ್ಸ್, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.